ಎಲ್ರು ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಬಂದ್ ಅಂತ ಹೇಳ್ತಾ ಇದ್ದಾರೆ. ತುಂಬಾನೇ ಶಾಕ್ ಆಯ್ತು ಇದನ್ನ ಕೇಳ್ಬಿಟ್ಟು. ಅಲ್ಲ, ಹೆಂಗ್ ಸಾಧ್ಯ ಇದು ಅಂತ. ಈ ಎಲೆಕ್ಷನ್ ಅವರ ಇಷ್ಟ ಬಂದಂಗೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅವ್ರ ಇಷ್ಟ ಬಂದಂಗೆ ಚೇಂಜ್ ಮಾಡೋದಕ್ಕೆ ಇದು ಹೆಂಗೆ, ಇದನ್ನ ಯಾರು ಕೇಳೋರಿಲ್ವಾ ಅಂತ ಅನ್ಕೊಳ್ತಾ ಇದ್ದೆ. ಗೊತ್ತು, ಲೋಕಸಭೆ ಎಲೆಕ್ಷನ್ ಮೊನ್ನೆ ನಡೀತು, ರಿಸಲ್ಟ್ ಕೂಡ ಬಂತು. ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಕಮ್ಮಿ ಸೀಟ್ಗಳನ್ನ ಪಡ್ಕೊಂಡಿದೆ. ಹಂಗಾಗಿ ಎಲ್ಲ ಈಗ ಕಾಂಗ್ರೆಸ್ನ ಈಗ ಒಂದು ಬಿಜೆಪಿ ಒಂದು ವರ್ಗ ಅನ್ಕೊಳ್ಳಿ, ಕಾಂಗ್ರೆಸ್ನ ಒಂದು ವರ್ಗ ಅನ್ಕೊಳ್ಳಿ. ಈಗ ಬಿಜೆಪಿ ವರ್ಗದವರು ಮತ್ತೆ ಈ ಕಾಂಗ್ರೆಸ್ನಲ್ಲಿ ಇರೋರು ಕೂಡ ಅಂದ್ರೆ ಎಲ್ಲರೂ ಸೇರಿ ಓಟ್ ಜಾಸ್ತಿ ಯಾವ್ದು ಪಕ್ಷಕ್ಕೆ ಹಾಕಿದರೆ ಆ ಪಕ್ಷ ಗೆದ್ದಿದೆ, ಆ ಪಕ್ಷ ಜಾಸ್ತಿ ಸೀಟ್ಗಳನ್ನ ಪಡ್ಕೊಂಡಿದೆ ನಮ್ಮ ಕರ್ನಾಟಕದಲ್ಲಿ. ಹಂಗಾಗಿ ನೀವು ಯಾಕೆ ಈ ಪಂಚ ಗ್ಯಾರಂಟಿಗಳನ್ನ ಇಡ್ತೀರಾ, ಇದನ್ನ ರದ್ದು ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಗಳು ಕೂಡ ಹೇಳ್ತಾ ಇದಾರೆ, ಸ್ವಲ್ಪ MLA ಎಲ್ಲರೂ ಕೂಡ ಹೇಳ್ತಾ ಇದಾರೆ, ನಾವು ಇಷ್ಟೆಲ್ಲಾ ಗ್ಯಾರಂಟಿ ಕೊಟ್ಟಿದ್ದೀವಿ ಜನಗಳಿಗೆ, 5 ಗ್ಯಾರಂಟಿನೂ ಅವ್ರಿಗೆ ಕೊಟ್ಟಿದ್ದೀವಿ, ಅದ್ರ ತಕ್ಕಂಗೆ ನಡ್ಕೊಳ್ತೀವಿ, ಕೊಟ್ಟ ಮಾತಿಗೆ ನಾವೇನು ತಪ್ಪಿಲ್ಲ, ಇಷ್ಟೆಲ್ಲಾ ಮಾಡ್ತಾ ಇದೀವಿ. ಆದ್ರೂ ಕೂಡ ಅವ್ರು ನಮ್ಮನ್ಗೆ ಸೋಲ್ಸಿದ್ದಾರೆ, ನಾವು 5 ಗ್ಯಾರಂಟಿಗಳನ್ನ ಇಡೋದು ಬೇಡ ಅಂತ ಹೇಳ್ತಾ ಇದಾರೆ. ಶಾಸಕ ಬಾಲಕೃಷ್ಣ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಹಿಂದೆ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ನೀವೇನಾದ್ರೂ ಕಾಂಗ್ರೆಸ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ಈ 5 ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಅದ್ರ ಪ್ರಕಾರನೇ ಅವ್ರಿಗೆ ಎಲ್ರು ಕೇಳಿದಾಗ, ಇದನ್ನ ನಾನ್ ನಿರ್ಧಾರ ತಗೊಳಷ್ಟು ನಾನು ದೊಡ್ಡವನಲ್ಲ, ಇದನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತೆ DK ಸಾಹೇಬ್ರಿಗೆ ಅವ್ರಿಗೆ ಬಿಡ್ತೀನಿ ಈ ವಿಚಾರವನ್ನ. ಅವ್ರೆಲ್ರು ಕೂಡ ಇದನ್ನ ಒಂದು ನಿರ್ಧಾರಕ್ಕೆ ಬರ್ಲಿ, ಇದನ್ನ ಯಾವ ರೀತಿ ತಗೊಳ್ತಾರೆ ಹಿಂದೆ, ಅಥವಾ ಕೊಡಬೇಕಾ ಬೇಡ ಅಂತ ಸ್ವಲ್ಪ ಅವ್ರನ್ನ ಕೇಳ್ಬೇಕಾಗುತ್ತೆ. ಅವರೇ ಕೂಡ ನಿರ್ಧಾರ ಮಾಡ್ತಾರೆ. ಇದನ್ನ ನಾನ್ ನಿರ್ಧಾರ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಈಗ ಜನರು ಕೂಡ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಗ್ಯಾರಂಟಿ ನಮ್ಗೆ ಗೆದ್ಸಿಲ್ಲ ನೀವು ಅಂದ್ರೆ ನಾವು ನಿಮ್ಗೆ ಗೆದ್ಸಕ್ಕಾಗಿಲ್ಲ, ಈ ಗ್ಯಾರಂಟಿಗಳನ್ನ ಯಾಕೆ ಇಡ್ತಾರೆ, ಎಲ್ಲಾ ಗ್ಯಾರಂಟಿಗಳನ್ನ ತೆಗೆದು ಬಿಡಿ. ಅಂದ್ರೆ ಈಗ ಓಟ್ ಹಾಕಿರೋರು ಹೇಳ್ತಾರ ಮಾತು, ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರೆ, ಆದ್ರೆ ಅತಿ ಹೆಚ್ಚು ಜನ ಬಿಜೆಪಿನ ಆರಿಸ್ಕೊಂಡಿದಾರಂತ ಅದು ಗೆದ್ದಿದೆ ಅಂದ್ರೆ ಬೇರೆ ಪಕ್ಷ ಗೆದ್ದಿದೆ, ನೀವು ಯಾಕೆ ಈ ಗ್ಯಾರಂಟಿಗಳನ್ನ ಇಡ್ತೀರಾ, ಇದನ್ನ ಕ್ಯಾನ್ಸಲ್ ಮಾಡಿ, ಇದನ್ನ ರದ್ದು ಮಾಡಿ ಅಂತ ಎಲ್ಲಾ ಜನಗಳು ಕೂಡ ಒತ್ತಾಯ ಕೂಡ ಏರ್ತಾ ಇದ್ದಾರೆ. ಹಂಗೆ ಸ್ವಲ್ಪ MLA ಕೂಡ ಒತ್ತಾಯ ಇರ್ತಾ ಇದಾರೆ, ಇಲ್ಲ ಇಷ್ಟೆಲ್ಲ ನಾವು ಕೊಟ್ಟರು ಕೂಡ ಜನಗಳು ನಮ್ಮನ್ನ ಗೆಲ್ಸಿಲ್ಲ, ಇದನ್ನ ನಾವು ರದ್ದು ಮಾಡಬಾರ್ದು, ಯಾಕೆ ಮಾಡೋಣ, ರದ್ದು ಮಾಡೋಣ, ಇಷ್ಟು ದಿವಸ ಇದನ್ನೆಲ್ಲ ಫ್ರೀ ಆಗಿ ಕೊಟ್ಟಿದ್ವಿ, ಇನ್ನು ಮುಂದೆ ಕೊಡೋದು ಬೇಡ ಅಂತ ಮತ್ತೊಮ್ಮೆ ಗ್ಯಾರಂಟಿಯ ಬಗ್ಗೆ ಮಾತಾಡೋದತ್ತ ಚರ್ಚೆ ಮಾಡೋದು ಅಂತ ಸಂದರ್ಭ ಬಂದಿದೆ. ಈಗ ನೋಡೋಣ ಈ ವಿಚಾರವಾಗಿ 5 ಗ್ಯಾರಂಟಿಗಳು ಇರುತ್ತೋ ಇಲ್ವೋ ಅಂತ ಒಂದು ಕೂಡ ಗೊತ್ತಿಲ್ಲ. ಇನ್ನು ಮುಂದೆ ನೋಡೋಣ ಈ ಗ್ಯಾರಂಟಿಗಳು ಎಲ್ಲಿವರೆಗೂ ಬರುತ್ತೆ, ಏನಾಗುತ್ತೆ, ಕಾಂಗ್ರೆಸ್ ಸರ್ಕಾರ ಏನ್ ಇದನ್ನ ರದ್ದುಗೊಳಿಸುತ್ತಾ ಅಥವಾ ಇಲ್ಲ, ಇನ್ನ ಮುಂದೆ ಏನ್ ಇದರ ಬಗ್ಗೆ ವಿಚಾರಣೆ ಮಾಡ್ತಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ನೋಡೋಣ. ಆದ್ರೂ ಈ ಗ್ಯಾರಂಟಿಗಳು ತುಂಬಾನೇ ಚರ್ಚೆಗೀಡಾಗಿದೆ, ಎಷ್ಟೋ ಜನ ಕಾಯ್ತಾ ಕುಂತಿರುವಂತ ಒಂದು ವಿಷಯಗಳು ಇದಾಗಿದೆ. ಯಾಕಂದ್ರೆ ಗ್ಯಾರಂಟಿಗಳು ತುಂಬಾನೇ ಅಗತ್ಯವಾಗಿದ್ವು ಎಲ್ಲ ಒಂದ್ ಜನಗಳು ಕೂಡ. ಆದ್ರೆ ಜನಗಳದ್ದು ಕೂಡ ಸ್ವಲ್ಪ ತಪ್ಪಿದೆ ಇದ್ರಲ್ಲಿ. ತಪ್ಪಂದ್ರೆ ತಪ್ಪು ಅಂತ ಕೂಡ ಹೇಳಕ್ಕಾಗಲ್ಲ, ಜನಗಳನ್ನ ಆಯ್ಕೆನೆ ಅಂತಿಮ ಆಯ್ಕೆ ಆಗಿರುತ್ತೆ. ಜನಗಳು ಯಾಕೆ ಯಾರನ್ನ ಒಬ್ರನ್ನ ಆರಿಸಿದ್ದಾರೆ ಅಂದ್ರೆ ಒಳ್ಳೇದಕ್ಕೆ ಆರಿಸಿರ್ತಾರೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಜನಗಳು ಯಾರ ಮನಸ್ಸಿನಿಂದ ಅವ್ರನ್ನ ಕೂತ್ಕೊಳ್ಳಿ ಅಂತ ಕೂರ್ಸಿದಾರ ಅದೇ ಪರ್ಮನೆಂಟ್ ಆಗುತ್ತೆ, ಯಾರ ಒಂದು ಮಾತು ಕೂಡ ನಡೆಯೋದಿಲ್ಲ ಇಲ್ಲಿ. ಜನಗಳು ಮಾಡಿರುವಂತೆ ಆಗಿದೆ. ಈ ಕಾಂಗ್ರೆಸ್ನ ಈ ಗ್ಯಾರಂಟಿಗಳು ಉಳಿಯುತ್ತೋ ಇಲ್ಲ ಅನ್ನೋದು ದೊಡ್ಡ ಒಂದು ಚಿಂತೆ ಆಗಿಬಿಟ್ಟೆ ಎಲ್ಲ ಜನರಿಗೂ ಕೂಡ. ಉಳಿಲಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಇಲ್ಲ ಬೇಡ ಇದನ್ನ ತೆಗೆದಾಕಿ ಅಂತ ಸ್ವಲ್ಪ ಜನ ಹೇಳ್ತಾರೆ. ತುಂಬಾನೇ ಚರ್ಚೆಗೀಡುವಂತ ಒಂದು ಪ್ರಶ್ನೆ ಇದ್ದು, ಈ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಒಳ್ಳೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ.